ಮಿತ್ರರೇ, ನಿಮಗೆ ತಮ್ನೈಲ್ ಹೆಡ್ಡಿಂಗ್ ನೋಡಿ ಆಶ್ಚರ್ಯ ಆಗಿರಬಹುದು. ಪಾಕಿಸ್ತಾನ ಹೇಗಿದ್ರೂ ನ್ಯೂಕ್ಲಿಯರ್ ಪಾಲಿಸಿಯಲ್ಲಿ ಬದಲಾವಣೆ ತರೋದೇನು ಹೊಸ ವಿಚಾರ ಅಲ್ಲ. ಅವ್ರು ಯಾವಾಗ ಬೇಕಾದರೂ ಬದಲಾಯಿಸ್ತಾರೆ. ಯಾಕೆ ಅಂತಂದರೆ ಪಾಕಿಸ್ತಾನ ಒಂದು ರೆಸ್ಪಾನ್ಸಿಬಲ್ ಕಂಟ್ರಿನೇ ಅಲ್ಲ. ಹಾಗಾದರೆ ಭಾರತ ಕೂಡ ತನ್ನ ನ್ಯೂಕ್ಲಿಯರ್ ಪಾಲಿಸಿಯನ್ನು ಬದಲಾಯಿಸಿದ್ದೇ ಆದರೆ ಯಾಕೋಸ್ಕರವಾಗಿ ಬದಲಾಯಿಸಿತು? ಈ ವಿಚಾರವಾಗಿ ನಿಮ್ಮ ತಲೆಯಲ್ಲಿ ಅನೇಕ ಪ್ರಶ್ನೆಗಳು ಬಂದಿರಬಹುದು. ಸದ್ಯ ಭಾರತ ಸರ್ಕಾರ ಯೋಚಿಸೋದಕ್ಕೆ ಸಾಧ್ಯವಾಗದಂತಹ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡಿದೆ. ಇದು ಕೆಲವರಿಗೆ ಖಂಡಿತವಾಗ್ಲೂ ಕೂಡ ಜೀರ್ಣ ಆಗೋದಿಲ್ಲ. ಅಂತಹ ಒಂದು ಬಹಳ ದೊಡ್ಡ ನಿರ್ಧಾರವನ್ನು ಭಾರತ ಸರ್ಕಾರ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನವೂ ಕೂಡ ತನ್ನ ನ್ಯೂಕ್ಲಿಯರ್ ಹೆಡ್ ಆಗಿ ಆಸಿಮ್ ಮುನೀರ್ನನ್ನು ಅಧಿಕೃತವಾಗಿ ಪಟ್ಟಾಭಿಷೇಕ ಮಾಡಿದೆ. ಮುಂದೆ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನು ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರ್ದು, ಯಾರ ಮೇಲೆ ಬಳಸಬೇಕು, ಇದೆಲ್ಲವುದನ್ನು ನಿರ್ಧಾರ ಮಾಡುವಂಥದ್ದು ಕೇವಲ ಆಸಿಮ್ ಮುನೀರ್ ಮಾತ್ರ. ಮಿತ್ರರೇ, ಈ ಎರಡೂ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ಭಾರತದ ವಿಚಾರದಿಂದಲೇ ಆರಂಭ ಮಾಡ್ತೀನಿ. ಅಷ್ಟಕ್ಕೂ ಭಾರತ ನ್ಯೂಕ್ಲಿಯರ್ ಸೆಕ್ಟರ್ನಲ್ಲಿ ರಿಫಾರ್ಮ್ ಮಾಡ್ತಾ ಇರುವಂಥದ್ದು ಕೇವಲ ಎನರ್ಜಿ ಸೆಕ್ಟರನ್ನು ಗುರಿಯಾಗಿಸಿಕೊಂಡು ಮಾತ್ರ. ಅಂದರೆ ನಾವು ನ್ಯೂಕ್ಲಿಯರ್ನಿಂದ ಪವರನ್ನು ಉತ್ಪಾದನೆ ಮಾಡ್ತೀವಲ್ಲ, ಆ ಸೆಕ್ಟರ್ನಲ್ಲಿ ಮಾತ್ರ ಭಾರತ ತನ್ನ ನ್ಯೂಕ್ಲಿಯರ್ ಪಾಲಿಸಿಯನ್ನು ಬದಲಾಯಿಸ್ತಾ ಇದೆ. ಪಾಕಿಸ್ತಾನಕ್ಕೂ ನಮಗೂ ಬಹಳಷ್ಟು ವ್ಯತ್ಯಾಸ ಇದೆ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ಭಾರತ ತನ್ನ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ನಲ್ಲಿ ತಂದಂತಹ ಬದಲಾವಣೆ ಇದೆಯಲ್ಲ, ಇದನ್ನು ಊಹೆ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗಿದೆ. ಯಾಕೆ ಕೇಳಿದ್ರೆ, ಭಾರತ ಇಷ್ಟು ದಿನ ತನ್ನ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರನ್ನು ಕಂಪ್ಲೀಟಾಗಿ ಸರ್ಕಾರದ ಕೈಲಿಟ್ಕೊಂಡಿತ್ತು. ಅದರಲ್ಲೂ ಸಹ ಕೇಂದ್ರ ಸರ್ಕಾರ ಮಾತ್ರ. ರಾಜ್ಯ ಸರ್ಕಾರಕ್ಕೆ ನ್ಯೂಕ್ಲಿಯರ್ ಪವರ್ ವಿಚಾರದಲ್ಲಿ ಯಾವುದೇ ಅಧಿಕಾರ ಇರಲಿಲ್ಲ. ಈಗ ಕೇಂದ್ರ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ ಅಂತಂದರೆ, ಖಾಸಗಿ ಕ್ಷೇತ್ರಕ್ಕೆ ತನ್ನ ನ್ಯೂಕ್ಲಿಯರ್ ಸೆಕ್ಟರನ್ನು ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದರ ಪರವಾದಂತಹ ವಾದ ಕೂಡ ಇದೆ, ವಿರುದ್ಧವಾದಂತಹ ವಾದಗಳು ಕೂಡ ಇದ್ದಾವೆ. ಅದನ್ನು ನಿಮಗೆ ನಾನು ಮುಂದೆ ವಿವರಿಸ್ತೀನಿ. ಇಷ್ಟು ದಿನ ಏನಾಗ್ತಾ ಇತ್ತು ಗೊತ್ತಾ? ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಸ್ಥಾಪನೆ ಮಾಡಬೇಕು ಅಂತಾದರೆ ಅದಕ್ಕೆ ಕೇಂದ್ರ ಸರ್ಕಾರದ ಕಂಪನಿಯೇ ಬಂದು ಇನ್ವೆಸ್ಟ್ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರಗಳು ಕೂಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಕೇಂದ್ರ ಸರ್ಕಾರ ಏನು ನಿರ್ಧಾರ ಮಾಡಿದೆ ಅಂತಂದರೆ, ಇನ್ನು ಮುಂದೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಖಾಸಗಿ ಕಂಪನಿಗಳು ಕೂಡ ನಿರ್ಮಾಣ ಮಾಡಬಹುದು, ಜೊತೆಗೆ ನಿರ್ವಹಣೆಯನ್ನು ಕೂಡ ಮಾಡಬಹುದು. ಅಂದರೆ ಭಾರತದ ರಿಲಯನ್ಸ್ ಇರಬಹುದು, ಟಾಟಾ ಇರಬಹುದು, ಅದಾನಿ ಪವರ್ ಇರಬಹುದು, ಯಾವುದೇ ಕಂಪನಿ ಆದರೂ ಕೂಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಸ್ಥಾಪನೆ ಮಾಡಿ ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನಂತರ ಮಾರಾಟವನ್ನು ಕೂಡ ಮಾಡಬಹುದು. ಇಂತಹದೊಂದು ತೀರ್ಮಾನವನ್ನು ಕೈಗೊಂಡಿದೆ. ಇಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಕೇವಲ ಭಾರತದ ಖಾಸಗಿ ಕಂಪನಿಗಳು ಮಾತ್ರ ಅಲ್ಲ, ವಿಶ್ವಮಟ್ಟದಲ್ಲಿರುವಂತಹ ರೆಪ್ಯುಟೇಟೆಡ್ ಖಾಸಗಿ ಕಂಪನಿಗಳು ಕೂಡ ಭಾರತದಲ್ಲಿ ಬಂದು ನ್ಯೂಕ್ಲಿಯರ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ ರೀತಿಯಾದಂತಹ ಒಂದು ದೊಡ್ಡ ತೀರ್ಮಾನವನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ. ಕೆಲವರಿಗೆ ಈ ವಿಚಾರ ಹೇಳುತ್ತಿದ್ದಂತೆ ತೀರಾ ಗಾಬರಿ ಆಗಿರಬಹುದು. ಯಾಕೆಂದರೆ ನಮಗೆ ನ್ಯೂಕ್ಲಿಯರ್ ಅಂತಿದ್ದ ಹಾಗೆ ಒಂದು ಭಯ ಬಂದ್ಬಿಡುತ್ತೆ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಲ್ಲೂ ಕೂಡ ಸಾಕಷ್ಟು ಅವಘಡಗಳು ಸಂಭವಿಸೋದಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಹಿಂದೆ ಅಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಅಂತಹದ್ರಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರ ಮಾಡಿದೆಯಲ್ಲ, ಇದು ದೇಶದ ಸುರಕ್ಷತೆಗೆ ಎಷ್ಟು ಪೂರಕವಾಗಿದೆ? ಈ ಪ್ರಶ್ನೆಗಳು ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಮಿತ್ರರೇ, ಇವತ್ತು ಭಾರತ ಇದೆಯಲ್ಲ, ವಿಶ್ವದ ಅತಿ ದೊಡ್ಡ ಎನರ್ಜಿ ಮಾರುಕಟ್ಟೆ. ಕಾರಣ ನಿಮಗೆಲ್ಲ ಗೊತ್ತೇ ಇದೆ. ಭಾರತ ಇವತ್ತು ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ದೇಶ. ನಮ್ಮಲ್ಲಿ 140 ಕೋಟಿಗೂ ಹೆಚ್ಚು ಮಂದಿ ವಾಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಜನರಿದ್ದಾರೆ ಅಂತಂದರೆ ಅಲ್ಲಿ ಪವರ್ನ ಬೇಡಿಕೆ ಇದ್ದೇ ಇರುತ್ತೆ. ಸದ್ಯ ಭಾರತದ ಪವರ್ ಸೆಕ್ಟರನ್ನು ಆಳ್ತಾ ಇರುವಂಥದ್ದು ಯಾವುದು? ಒಂದು ಕಲ್ಲಿದ್ದಲು, ಇನ್ನೊಂದು ಕಚ್ಚಾ ತೈಲ. ಆದರೆ ವಿಪರ್ಯಾಸ ಏನು ಗೊತ್ತಾ? ಇದೆರಡಕ್ಕೂ ಕೂಡ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿಸಿದ್ದೀವಿ. ಭಾರತದಲ್ಲಿ ನಮಗೆ ಬೇಕಾದಷ್ಟು ಕಲ್ಲಿದ್ದಲು ಸಿಗೋದಿಲ್ಲ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತಷ್ಟೇ. ಆದರೆ ನಮ್ಮ ದೇಶದ ಪವರ್ ರಿಕ್ವೈರ್ಮೆಂಟನ್ನು ಅದು ಪೂರೈಸೋದಿಲ್ಲ. ಹಾಗೆ ಕಚ್ಚಾ ತೈಲದ ವಿಚಾರವಂತೂ ನಿಮಗೆ ಗೊತ್ತೇ ಇದೆ. ನಮ್ಮಲ್ಲಿ ಸಿಗುವಂತಹದ್ದು ಕೇವಲ ನಮ್ಮ ಅವಶ್ಯಕತೆಯ 15% ಕಚ್ಚಾ ತೈಲ ಮಾತ್ರ. ಉಳಿದಂತಹ 85% ಕಚ್ಚಾ ತೈಲವನ್ನು ಭಾರತ ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಳ್ಳುತ್ತೆ. ಆ ತರಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಭಾರತ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಭಾರತಕ್ಕೆ ಆರ್ಥಿಕವಾಗಿ ಯಾವ ರೂಪದಲ್ಲಿ ಇದು ಹೊರೆ ಆಗ್ತಾ ಇದೆ, ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರವೇ. ಇದರ ಜೊತೆಗೆ ಭಾರತ ಈಗ ಬಳಸ್ತಾ ಇರುವಂತಹ ಇಂಧನಗಳಿದಾವಲ್ಲ, ಇದೆಲ್ಲವೂ ಕೂಡ ವಿಪರೀತವಾಗಿ ಪ್ರಕೃತಿ ಮಾಲಿನ್ಯವನ್ನು ಮಾಡುತ್ತೆ. ದೆಹಲಿಯ ಪರಿಸ್ಥಿತಿ ಏನಾಗಿದೆ ಅಂತ ನೀವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ರಿ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಭಾರತ ಈಗ ಬಳಸ್ತಾ ಇರುವಂತಹ ಎನರ್ಜಿಯ ಮೂಲ. ಹಾಗಾದರೆ ಇದೆಲ್ಲದಕ್ಕೂ ಪರಿಹಾರ ಏನು ಕೇಳಿದ್ರೆ, ಬೇರೆ ಬೇರೆ ಪರಿಹಾರಗಳಿದ್ದಾವೆ, ಏನು ಒಂದೇ ಪರಿಹಾರ ಅಂತಲ್ಲ. ಆದರೆ ಭಾರತ ಗುರಿ ಇಟ್ಟುಕೊಂಡಿರುವಂಥದ್ದು ನ್ಯೂಕ್ಲಿಯರ್ ಎನರ್ಜಿ. ಭಾರತ 1947ರ ವೇಳೆಗೆ, ಅಂದರೆ ಭಾರತ ಸ್ವತಂತ್ರಗೊಂಡು 100 ವರ್ಷ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಭಾರತದಲ್ಲಿ ಒಟ್ಟು 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಎನರ್ಜಿಯನ್ನು ಉತ್ಪಾದನೆ ಮಾಡಬೇಕು ಅಂತೇಳಿ ಭಾರತ ನಿರ್ಧಾರ ಮಾಡಿದೆ. ಈ ನ್ಯೂಕ್ಲಿಯರ್ ಇಂದ ಎನರ್ಜಿ ಉತ್ಪಾದನೆ ಮಾಡೋದೇನು ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸಿದ್ದೀನಿ. ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಈಗ ಕಲ್ಲಿದ್ದಲನ್ನು ಬಳಸಿ ನಾವು ಹೇಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವೋ ಅದೇ ಪ್ಲೇಸ್ನಲ್ಲಿ ನ್ಯೂಕ್ಲಿಯರ್ ಅನ್ನು ಬಳಸುವಂಥದ್ದು.
ಇದರಿಂದ ಭಾರತಕ್ಕೆ ಏನಪ್ಪಾ ಲಾಭ ಅಂತಂದ್ರೆ, ಮೊದಲನೇದಾಗಿ ಕಾಸ್ಟ್ ಕಡಿಮೆ ಆಗುತ್ತೆ. ಯಾವ ಮಟ್ಟಿಗೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಭಾರತ ಏನಾದರೂ ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಮೂಲದಿಂದಲೇ ಎನರ್ಜಿಯನ್ನು ಉತ್ಪಾದನೆ ಮಾಡಿದ್ದೇ ಆದ್ರೆ, ಅಂದ್ರೆ ವಿದ್ಯುತ್ ಅನ್ನು ತಯಾರು ಮಾಡಿದ್ದೇ ಆದ್ರೆ, ನಮ್ಮ ವಿದ್ಯುತ್ ಬಿಲ್ ಇದೆಯಲ್ಲ, ಇದು 80 to 85% ಕಡಿಮೆ ಆಗುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ನೀವೀಗ ಪ್ರತಿ ತಿಂಗಳು 1,000 ರೂಪಾಯಿ ವಿದ್ಯುತ್ ಬಿಲ್ ಕಟ್ತಾ ಇದ್ರೆ, ನಾವು ನ್ಯೂಕ್ಲಿಯರ್ ಮೂಲಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ದೇ ಆದ್ರೆ ಅದು ಕೇವಲ 100 ರಿಂದ 150 ರೂಪಾಯಿಗೆ ಬರುತ್ತೆ. ಹೀಗಾಗಿ ನ್ಯೂಕ್ಲಿಯರ್ ಎನರ್ಜಿಯನ್ನ ಕಾಸ್ಟ್ ಎಫೆಕ್ಟಿವ್ ಅಂತ ಪರಿಗಣಿಸಲಾಗಿದೆ. ಇವತ್ತು ಯುರೋಪ್ನ ರಾಷ್ಟ್ರಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಸ್ಕೊಳ್ತಾ ಇದ್ದಾವೆ. ಇದರ ಜೊತೆಗೆ ಇನ್ನೊಂದು ಅತಿ ದೊಡ್ಡ ಲಾಭ ಏನು ಕೇಳಿದ್ರೆ, ಈ ನ್ಯೂಕ್ಲಿಯರ್ ಮೂಲಕವಾಗಿ ವಿದ್ಯುತ್ ಅನ್ನು ತಯಾರು ಮಾಡಿದ್ದೇ ಆದ್ರೆ ಅದರಿಂದ ಪ್ರಕೃತಿ ಮಾಲಿನ್ಯ ಆಗೋದಿಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾಲಿನ್ಯ ಸಂಭವಿಸುತ್ತೆ. ಹೀಗಾಗಿಯೇ ಇವತ್ತು ಮುಂದುವರೆದಂತಹ ಎಲ್ಲಾ ದೇಶಗಳು ಕೂಡ ವಿದ್ಯುತ್ ತಯಾರಿಕೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ಅನ್ನು ಬಳಸ್ಕೊಳ್ತಾ ಇದೆ. ಹೀಗಾಗಿ ಭಾರತವೂ ಕೂಡ ಇದೇ ಗುರಿಯನ್ನ ಇಟ್ಟುಕೊಂಡಿದೆ. ನಾವು ನಮ್ಮ ವೆಹಿಕಲ್ಗಳನ್ನ ಎಲೆಕ್ಟ್ರಿಫಿಕೇಶನ್ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ಬಳಸಿ ಕಾರು, ಬೈಕು ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇವುಗಳನ್ನು ಓಡಿಸುವಂತಹದ್ದು ಕಡಿಮೆ ಮಾಡಬೇಕು. ಇವಿ ವೆಹಿಕಲ್ಸ್ಗಳನ್ನ ಜಾಸ್ತಿ ಬಳಸಬೇಕು ಅನ್ನುವಂಥದ್ದು ಭಾರತದ ಉದ್ದೇಶ. ಇವಿ ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇದೆ ಅಂದ ತಕ್ಷಣ ವಿದ್ಯುತ್ ಬೇಡಿಕೆಯೂ ಕೂಡ ಜಾಸ್ತಿ ಆಗುತ್ತೆ. ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಿದ್ದ ಹಾಗೆ ನಾವು ಮತ್ತೆ ಕಲ್ಲಿದ್ದಲು ಮೂಲದಿಂದ ವಿದ್ಯುತ್ತನ್ನು ತಯಾರು ಮಾಡಿದ್ದೇ ಆದರೆ ಇಲ್ಲಿ ವೆಹಿಕಲ್ಗಳಿಂದ ಮಾಲಿನ್ಯ ಆಗೋದಿಲ್ಲ, ಬದಲಾಗಿ ಕಲ್ಲಿದ್ದಲು ವಿದ್ಯುತ್ ಘಟಕದಿಂದ ಮಾಲಿನ್ಯ ಆಗುತ್ತೆ. ಅಳಿಯಲ್ಲ ಮಗಳಗಂಡ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಗುರಿ ಇಟ್ಟುಕೊಂಡಿದೆ. 2047ರ ವೇಳೆಗೆ ಭಾರತ 100 ಗಿಗಾವ್ಯಾಟ್ನಷ್ಟು ನ್ಯೂಕ್ಲಿಯರ್ ಮೂಲದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ. ಆದರೆ ಇದು ಅಂದುಕೊಂಡಷ್ಟು ಈಸಿ ಅಲ್ಲ. ಕಾರಣ ಏನು ಕೇಳಿದ್ರೆ, ಸದ್ಯ ಭಾರತ ಕೇವಲ 8 ಗಿಗಾವ್ಯಾಟ್ ವಿದ್ಯುತ್ತನ್ನು ಮಾತ್ರ ನ್ಯೂಕ್ಲಿಯರ್ ಮೂಲದಿಂದ ಉತ್ಪಾದನೆ ಮಾಡ್ತಾ ಇದೆ. ಈಗ 8 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವಂತಹದ್ದು 100 ಗಿಗಾವ್ಯಾಟ್ಗೆ ಹೋಗಬೇಕು ಅಂತಂದ್ರೆ ಏನೆಲ್ಲ ಬದಲಾವಣೆ ಆಗಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಯೋಚನೆ ಮಾಡಿ. ಇದು ಕೇವಲ ಕೇಂದ್ರ ಸರ್ಕಾರ ಒಂದರಿಂದಲೇ ಸಾಧ್ಯ ಆಗೋದಿಲ್ಲ. ನೂರಾರು ಬಿಲಿಯನ್ ಗಟ್ಟಲೆ ಡಾಲರ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಕೇಂದ್ರ ಸರ್ಕಾರ ಎಲ್ಲಿಂದ ತರುತ್ತೆ ಅಷ್ಟು ಹಣನ? ಇದೇ ಕಾರಣದಿಂದ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ನಮ್ಮ ನ್ಯೂಕ್ಲಿಯರ್ ಪಾಲಿಸಿಯಲ್ಲಿ ಬದಲಾವಣೆಯನ್ನು ತಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಖಾಸಗಿ ಕಂಪನಿಗಳು ಕೂಡ ಇನ್ಸ್ಟಾಲ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಬೇಕು. ಅಲ್ಲಿ ಖಾಸಗಿ ಕಂಪನಿಗಳು ಕೂಡ ಮುಕ್ತವಾಗಿ ಹೂಡಿಕೆಗೆ ಅವಕಾಶ ಕೊಡಬೇಕು ಅಂತ. ಇದೇ ಕಾರಣದಿಂದ ಈ ಬಾರಿಯ ಚಳಿಗಾಲದ ಅಧಿವೇಶನ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನ್ಯೂ ಅಟಾಮಿಕ್ ಬಿಲ್ 2025 ಇದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಇದುವರೆಗೂ ಕೂಡ 1962ರ ಅಟಾಮಿಕ್ ಎನರ್ಜಿ ಆಕ್ಟ್ ಜಾರಿಯಲ್ಲಿತ್ತು. ಈ ಆಕ್ಟ್ ಏನು ಹೇಳುತ್ತೆ ಅಂತಂದ್ರೆ, ನಮ್ಮ ನ್ಯೂಕ್ಲಿಯರ್ ಸೆಕ್ಟರ್ನಲ್ಲಿ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಇನ್ವೆಸ್ಟ್ ಮಾಡಬೇಕು, ಕೇಂದ್ರ ಸರ್ಕಾರ ಮಾತ್ರ ಆ ವಿಚಾರದಲ್ಲಿ ಹಕ್ಕನ್ನು ಹೊಂದಿರುತ್ತೆ. ಖಾಸಗಿಯವರಾಗಿರಲಿ ಅಥವಾ ಸ್ಟೇಟ್ ಗವರ್ನಮೆಂಟ್ ಆಗಿರಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿಚಾರದಲ್ಲಿ ಯಾವುದೇ ಹಕ್ಕನ್ನು ಹೊಂದಿರೋದಿಲ್ಲ ಅಂತೇಳಿ 1962ರ ಅಟಾಮಿಕ್ ಎನರ್ಜಿ ಆಕ್ಟ್ ಹೇಳ್ತಾ ಇತ್ತು. ಈಗ ಅದನ್ನು ಬದಿಗಿಟ್ಟು ಹೊಸದಾದಂತಹ ನ್ಯೂ ಅಟಾಮಿಕ್ ಬಿಲ್ 2025 ಅನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಮಿತ್ರರೇ, ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಪ್ಲಸ್ ಎಷ್ಟಿದೆಯೋ ಮೈನಸ್ ಕೂಡ ಅಷ್ಟೇ ಇದೆ. ಅಂದರೆ ಮೈನಸ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಭಯ ಇದೆ. ಈಗ ನ್ಯೂಕ್ಲಿಯರ್ ಅಂತಿದ್ದ ಹಾಗೆ ನಮಗೆ ಅಣುಬಾಂಬ್ ನೆನಪಿಗೆ ಬರುತ್ತೆ. ಅಂತಹ ಅಣು ವಿದ್ಯುತ್ ತಯಾರಿಕೆಗೆ ಖಾಸಗಿ ಕಂಪನಿಗಳಿಗೆ ಕೊಟ್ಟುಬಿಟ್ರೆ ಗತಿ ಏನು? ನಾಳೆ ಅವರೇನಾದರೂ ಎಡವಟ್ಟು ಮಾಡಿಬಿಟ್ರೆ, ಕಾಸ್ಟ್ ಕಟಿಂಗ್ ಮಾಡೋದಕ್ಕೋ ಅಥವಾ ಸರ್ಕಾರದ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡದೆಯೋ, ನ್ಯೂಕ್ಲಿಯರ್ ಎನರ್ಜಿಯನ್ನು ಸ್ಟೋರ್ ಮಾಡುವ ವಿಚಾರದಲ್ಲಿ ಪ್ರಾಪರ್ ಆದಂತಹ ಪ್ರೊಸೀಜರ್ ಫಾಲೋ ಮಾಡದೆ ನಾಳೆ ನ್ಯೂಕ್ಲಿಯರ್ ಸೋರಿಕೆ ಆದರೆ ಗತಿ ಏನು? ದೇಶ ಬಹಳ ದೊಡ್ಡ ಆಪತ್ತಿಗೆ ಸಿಕ್ಕಾಕೊಳ್ಳುತ್ತಲ್ಲ. ಬೇರೆ ಯಾವುದಾದ್ರೂ ದೇಶ ಇಂತಹ ಪಾಲಿಸಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ಯಾ, ಅಥವಾ ಭಾರತವೇ ಮೊದಲಾಗಿ ಇಂತಹ ಪಾಲಿಸಿಯನ್ನು ಜಾರಿಗೆ ತರೋದಕ್ಕೆ ಹೊರಟಿದ್ಯಾ? ಹೀಗೆ ಅನೇಕ ಪ್ರಶ್ನೆಗಳು ನಿಮಗೆ ಬಂದಿದೆ ಅಲ್ವಾ ಮಿತ್ರರೇ? ಈ ಎಲ್ಲ ಚಾಲೆಂಜಸ್ಗಳು ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದರೆ ಖಾಸಗಿ ಕಂಪನಿಗಳಿಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತು ನಿರ್ವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದೇ ಆದರೆ ಕೇಂದ್ರ ಸರ್ಕಾರ ಅದನ್ನು ಮಾನಿಟರ್ ಮಾಡಲೇಬೇಕಾಗತ್ತೆ, ಮಾನಿಟರ್ ಮಾಡುತ್ತೆ ಕೂಡ. ಈಗಾಗಲೇ ಈ ಪಾಲಿಸಿಯನ್ನು ಅಮೆರಿಕ ಜಾರಿಗೆ ತಂದಾಗಿದೆ. ಅವರು ದಶಕಗಳ ಹಿಂದೆಯೇ ಈ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಮೆರಿಕದಲ್ಲಿ ಖಾಸಗಿ ಕಂಪನಿಗಳು ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಸ್ಥಾಪಿಸಿ ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಅಲ್ಲಿ ಸರ್ಕಾರದ ಏನಪ್ಪ ಕೆಲಸ ಅಂತಂದ್ರೆ ಅದರ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವಂಥದ್ದು. ಆ ಕಂಪನಿ ಯಾವ ಮಟ್ಟಿಗೆ ನಿಯಮಗಳನ್ನು ಪಾಲಿಸ್ತಾ ಇದೆ, ನ್ಯೂಕ್ಲಿಯರ್ ಸ್ಟೋರೇಜ್ ಸರಿಯಾಗಿ ಆಗ್ತಾ ಇದೆಯಾ, ಇದೆಲ್ಲವುದನ್ನು ಸರ್ಕಾರದ ಏಜೆನ್ಸಿಗಳು ನೋಡ್ಕೊಳ್ತವೆ. ಉಳಿದಂತೆ ಇಂಜಿನಿಯರಿಂಗ್, ಕೆಲಸಗಾರರು, ಇನ್ವೆಸ್ಟ್ಮೆಂಟ್ ಇದೆಲ್ಲವುದನ್ನು ಖಾಸಗಿ ಕಂಪನಿಗಳು ನೋಡ್ಕೊಳ್ತವೆ. ಭಾರತ ಇತ್ತೀಚಿನ ವರ್ಷಗಳಲ್ಲಿ ಈ ಹೈಬ್ರಿಡ್ ಮಾಡೆಲ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಈಗ ನ್ಯೂಕ್ಲಿಯರ್ ಸೆಕ್ಟರ್ನಲ್ಲೂ ಕೂಡ ಈ ಹೈಬ್ರಿಡ್ ಮಾಡೆಲ್ಲೇ ಜಾರಿಗೆ ಬರುವಂತಹ ಸಾಧ್ಯತೆಗಳಿದಾವೆ. ಸದ್ಯಕ್ಕೆ ಭಾರತದಲ್ಲಿ ಇದರ ಅವಶ್ಯಕತೆ ತುಂಬಾ ಇದೆ. ಯಾಕೆಂತಂದ್ರೆ ಇವತ್ತು ಅತಿ ಹೆಚ್ಚು ಎನರ್ಜಿಯನ್ನು ಕನ್ಸಂಪ್ಷನ್ ಮಾಡ್ತಾ ಇರುವಂತಹ ದೇಶಗಳ ಪಟ್ಟಿಯಲ್ಲಿ ಚೈನಾ ನಂಬರ್ 1 ಪ್ಲೇಸ್ನಲ್ಲಿದೆ. 2ನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಭಾರತ 3ನೇ ಪ್ಲೇಸ್ನಲ್ಲಿದೆ. 4 ಮತ್ತು 5ನೇ ಪ್ಲೇಸ್ನಲ್ಲಿ ರಷ್ಯಾ ಮತ್ತು ಜಪಾನ್ ಇದಾವೆ. ಒಂದು ಅಂದಾಜಿನ ಪ್ರಕಾರ 2050ರ ವೇಳೆಗೆ ಭಾರತ ಎನರ್ಜಿಯನ್ನು ಕನ್ಸಂಪ್ಷನ್ ಮಾಡುವಂತಹ ವಿಚಾರದಲ್ಲಿ US ಅನ್ನ ಬೀಟ್ ಮಾಡಿ ನಂಬರ್ 2 ಪ್ಲೇಸ್ಗೆ ಬರಬಹುದು. ಈ ಒಂದು ಊಹೆ ಇದೆ.
ಇದರ ಅರ್ಥ ಏನು ಕೇಳಿದ್ರೆ ಭಾರತದಲ್ಲಿ ಆ ಪ್ರಮಾಣದಲ್ಲಿ ಎನರ್ಜಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಅಂತ. ಅದಕ್ಕೆ ಈಗಿನಿಂದಲೇ ರೆಡಿ ಆಗಬೇಕಲ್ವಾ? ತಕ್ಷಣಕ್ಕೆ ನಾವೇನು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ರೆಡಿ ಮಾಡಿಬಿಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ತಾನೆ. ಈಗ ನಾಳೆ ನಮಗೆ ಡಿಮ್ಯಾಂಡ್ ಹೆಚ್ಚಾಯಿತು ಅಂತಂದರೆ ನಾಳೆಯೇ ನ್ಯೂಕ್ಲಿಯರ್ ಪ್ಲಾಂಟನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ 10 ವರ್ಷದ ಪರಿಶ್ರಮ ಬೇಕಾಗತ್ತೆ. ಮಿತ್ರರೇ, ಸದ್ಯ ಕೇಂದ್ರ ಸರ್ಕಾರ ಈ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡುತ್ತಲ್ಲ, ಆ ಸಂದರ್ಭದಲ್ಲಿ ವಿಪಕ್ಷಗಳು ಯಾವ ರೀತಿಯಾಗಿ ನೋಡ್ತವೆ, ಇದರ ಬಗ್ಗೆ ಯಾವ ರೀತಿಯಾದಂತಹ ಚರ್ಚೆಗಳಾಗ್ತವೆ, ಇದೆಲ್ಲದನ್ನು ಕೂಡ ಕಾದು ನೋಡಬೇಕು. ಒಂದಂತೂ ಸತ್ಯ, ಈಗ ಇದನ್ನು ಅದಾನಿಗೋ ಅಂಬಾನಿಗೋ ಅನುಕೂಲ ಮಾಡೋದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಇದನ್ನು ಮಾಡಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಭಾರತದ ಯಾವುದೇ ಕಂಪನಿಗಳು ಕೂಡ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ನಲ್ಲಿ ಅನುಭವ ಹೊಂದಿಲ್ಲ. ಅಂತಹ ಯಾವುದೇ ಕಂಪನಿಗಳು ಭಾರತದಲ್ಲಿಲ್ಲ. ಕೇಂದ್ರ ಸರ್ಕಾರ ಈ ನಿಯಮವನ್ನು ಜಾರಿಗೆ ತಂದರೂ ಕೂಡ ಅಮೆರಿಕದ ಕಂಪನಿಗಳು ಭಾರತದಲ್ಲಿ ಬಂದು ಇನ್ವೆಸ್ಟ್ ಮಾಡಬೇಕು, ಇಲ್ಲ ರಷ್ಯಾದ ಕಂಪನಿಗಳು ಭಾರತದಲ್ಲಿ ಬಂದು ಇನ್ವೆಸ್ಟ್ ಮಾಡಬೇಕು. ರಷ್ಯಾದಲ್ಲೂ ಕೂಡ ಖಾಸಗಿ ಕಂಪನಿ ಇಲ್ಲ, ರಷ್ಯಾದ ಸರ್ಕಾರಿ ಕಂಪನಿಯೇ ಭಾರತದಲ್ಲಿ ಬಂದು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಇದನ್ನು ಅಂಬಾನಿ ಅದಾನಿಗೆ ಜೋಡಿಸೋದಕ್ಕಂತೂ ಸಾಧ್ಯ ಇಲ್ಲ. ನೋಡೋಣ ಈ ಬಗ್ಗೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಇದರ ನಡುವೆ ಪಾಕಿಸ್ತಾನದಲ್ಲೂ ಕೂಡ ನ್ಯೂಕ್ಲಿಯರ್ ಪಾಲಿಸಿ ಬದಲಾಗ್ತಾ ಇದೆ. ಅಂದರೆ ಭಾರತದ ಮಾದರಿಯಲ್ಲ. ಭಾರತ ತನ್ನ ಪವರ್ ಸೆಕ್ಟರ್ನಲ್ಲಿ ಈ ರೀತಿಯ ಬದಲಾವಣೆಯನ್ನು ತಂದು ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದರೆ, ಪಾಕಿಸ್ತಾನ ತನ್ನ ಬಳಿ ಇರುವಂತಹ ನ್ಯೂಕ್ಲಿಯರ್ ವೆಪನ್ನ ಕಂಪ್ಲೀಟ್ ಕಂಟ್ರೋಲನ್ನು ಈ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ ಕೈಗೆ ಕೊಟ್ಟಿದೆ. ನಿಮಗೆ ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಪಾಕಿಸ್ತಾನದ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನು ತಂದು ಅಲ್ಲಿ CDF ಎನ್ನುವಂತಹ ಹುದ್ದೆಯನ್ನು ರಚನೆ ಮಾಡಲಾಗಿದೆ. CDF ಅಂತಂದರೆ ಪಾಕಿಸ್ತಾನದ 3 ಸೇನೆಗೆ ಒಬ್ಬನೇ ಮುಖ್ಯಸ್ಥ. ಈಗ ಆ ಹುದ್ದೆಗೆ ಅಧಿಕೃತವಾಗಿ ಆಸಿಮ್ ಮುನೀರ್ ಪಟ್ಟಾಭಿಷಕ್ತನಾಗಿದ್ದಾನೆ. ಮುಂದಿನ 5 ವರ್ಷಗಳ ಕಾಲ ಈತನೇ ಆ ಹುದ್ದೆಯಲ್ಲಿರ್ತಾನೆ. ಒಂದು ವೇಳೆ ಆಸಿಮ್ ಮುನೀರ್ ಬಯಸಿದ್ದೇ ಆದರೆ 5 ವರ್ಷಗಳಾದ ಬಳಿಕವೂ ಕೂಡ ಈತ ಮುಂದುವರಿಬಹುದು. ಆ ರೀತಿಯಾಗಿ ಸಂವಿಧಾನಕ್ಕೆ ಬದಲಾವಣೆಯನ್ನು ತರಲಾಗಿದೆ. ಮಿತ್ರರೇ, ಇದಿಷ್ಟೇ ಆಗಿದ್ದರೆ ಏನು ತಲೆಬಿಸಿ ಇರ್ತಿರಲಿಲ್ಲ. ಆದರೆ ಈ ತಿದ್ದುಪಡಿಯಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಅದೇನು ಕೇಳಿದ್ರೆ, ಆಸಿಮ್ ಮುನೀರ್ ಕೇವಲ 3 ಪಡೆಗಳ ಮುಖ್ಯಸ್ಥ ಮಾತ್ರ ಆಗಿರೋದಿಲ್ಲ. ಆತನ ಹುದ್ದೆ ಸರ್ಕಾರಕ್ಕಿಂತಲೂ ಹೆಚ್ಚು ಪವರ್ಫುಲ್. ಜೊತೆಗೆ ಪಾಕಿಸ್ತಾನದ ನ್ಯಾಯಾಲಯಕ್ಕಿಂತಲೂ ಕೂಡ ಆತ ಹೆಚ್ಚು ಪವರ್ಫುಲ್ ಆಗಿರ್ತಾನೆ. ಇದೆಲ್ಲವುದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ನ ಟೋಟಲ್ ಕಂಟ್ರೋಲ್ ಆಸಿಮ್ ಮುನೀರ್ಗೆ ಸಿಕ್ಕಿರುತ್ತೆ. ಅಂದರೆ ಮುಂದೆ ಯುದ್ಧ ಆದಂತಹ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ವೆಪನ್ನನ್ನು ಬಳಸಬೇಕಾ ಬಿಡಬೇಕಾ, ಎಲ್ಲಿ ಬಳಸಬೇಕು, ಯಾರ ಮೇಲೆ ಬಳಸಬೇಕು, ಇದೆಲ್ಲವುದನ್ನು ನಿರ್ಧಾರ ಮಾಡುವಂಥವನು ಕೇವಲ ಆಸಿಮ್ ಮುನೀರ್ ಮಾತ್ರ ಆಗಿರ್ತಾನೆ. ಮಿತ್ರರೇ, ಸರ್ವಾಧಿಕಾರಿಗಳ ಕೈಗೆ ಇಂತಹ ಪವರ್ ಸಿಕ್ಕಿದ್ದೆ ಆದರೆ ನಿಜವಾಗ್ಲೂ ಕೂಡ ಆತಂಕಕಾರಿಯೇ. ಆದರೆ ಆಸಿಮ್ ಮುನೀರ್ಗೆ ಪೇಪರ್ನಲ್ಲಿ ಈ ಅಧಿಕಾರವನ್ನು ಕೊಟ್ಟಿರಬಹುದು, ಆದರೆ ಅದನ್ನು ಬಳಸೋದಕ್ಕೊಂದು ದಮ್ ಬೇಕಲ್ಲ. ಆ ದಮ್ಮು ಮತ್ತು ತಾಕತ್ತು 100ಕ್ಕೆ 100ರಷ್ಟು ಆಸಿಮ್ ಮುನೀರ್ಗೆ ಇಲ್ಲ ಅನ್ನುವಂಥದ್ದೇ ನಮ್ಮೆಲ್ಲರಿಗೂ ಕೂಡ ಸಮಾಧಾನ ಪಡುವಂಥ ವಿಚಾರ. ಮಿತ್ರರೇ, ಈ 2 ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.